ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರ ಅಂತ ನಾಮಕರಣ ಮಾಡಿದ್ದ ಕುಮಾರಸ್ವಾಮಿ ಅದನ್ನ ಬೆಂಗಳೂರು ದಕ್ಷಿಣ ಮಾಡೋದ್ರ ಬಗ್ಗೆ ಬಹಳ ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗ ಬೆಂಗಳೂರು ದಕ್ಷಿಣ ಅಂತ ರಾಜ್ಯ ಸರ್ಕಾರ ಸಚಿವ ಸಂಪುಟ ಅಧಿಕೃತವಾಗಿ ಮಾತನಾಡಿದ ನಂತರ ಇಂಥ ರಾಜಕೀಯಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅಭಿವೃದ್ಧಿಗೋಸ್ಕರ ರಾಮನಗರವನ್ನ ಜಿಲ್ಲೆಯನ್ನಾಗಿ ಮಾಡಲಾಗಿತ್ತು. ಇವರೇನಾದರೂ ಅಧಿಕಾರದಲ್ಲಿ ಶಾಶ್ವತವಾಗಿರ್ತಾರ? ಮುಂದೆ ಅಧಿಕಾರ ಬದಲಾಗುತ್ತೆ, ಎಲ್ಲ ನನಗೆ ಗೊತ್ತಿದೆ. ಈಗ ಜಮೀನುಗಳಿಗೇನು ಬೆಲೆ ಇಲ್ವಾ? ಅವ್ರ ಜಮೀನು ಬೆಲೆ ಏನಿರಬಹುದು ಅಂತ ರಾಮನಗರ ಜಿಲ್ಲೆಗೆ ಇವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬೆಂಗಳೂರು ದಕ್ಷಿಣ ಮಾಡಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಆಯ್ತಪ್ಪ, ರಾಮನಗರ ಜಿಲ್ಲೆ ನಾನು ಹಿಂದುತ್ವದ ಹೆಸರನ್ನ ಹೇಳಕ್ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನ ನಾನು ಹೇಳಲ್ಲ. ಹೋಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ, ಆ ಕೆಂಗಾಲನ್ ಮತ್ತೆ ಏನಾದ್ರು ಜಿಲ್ಲೆ ಅಂತಂದ್ರೆ ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವಾ? ನಾವ್ಯಾರು ಹುಟ್ಟೇ ಇರಲಿಲ್ಲ. ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ ಹೊಡೆದು ರಾಜಕಾರಣ ಮಾಡಿದವರು, ನೇರವಾದಿ, ವಿಧಾನಸೌಧ ಕಟ್ಟಿದಂಥ ಪುಣ್ಯಾತ್ಮ. ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿನೆಲ್ಲ ಕಟ್ಟಡ ಕಟ್ಟಿಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು, ಆ ಜಿಲ್ಲೆಯಲ್ಲಿ ಜನಿಸಿದ್ದವರು, ತಕ್ಕೊಂಜನಹಳ್ಳಿಲಿ, ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು.